ಓಂ ಕರ್ಮು ಜ್ಯೂಸುಂ ಪೈನಾಪಲ್ ಜ್ಯೂಸುಂ ಚಿಕ್ಕು ಜ್ಯೂಸುಂ ಬನಾನಾ ಜ್ಯೂಸುಂ. ಎಂತ ನೀವು ಜ್ಯೂಸ್ ಅಂಗಡಿಗೆ ಬಂದದ? ಮತ್ತೆ ಕರ್ಮು ಜ್ಯೂಸ್ ಅಂತ ಎಲ್ಲಿದ್ದ ಅದು? ಮಂತ್ರವಾದಿಗಳೇ ಏನು ನಾನು ಕೇಳುದು, ಎಲ್ಲಾ ಮಂತ್ರವಾದಿಗಳು ಚಂಡೆ ಮ್ಯೂಸಿಕ್ ಅಲ್ಲಿ ಬರ್ತಾರೆ, ನಾವೇನು ಈ ಸಾರಿ ನಾಸಿಕ್ ಬ್ಯಾಂಡ್ ಅಲ್ಲಿ ಬಂದದ್ದು? ನಾವು ಯಾರು ನಾವು ಕಪಟ ಮಂತ್ರವಾದಿ, ಡೋಂಗಿ ಮಂತ್ರವಾದಿ. ನಮಗೆ ಅದು ಇದು ಅಂತ ಮ್ಯೂಸಿಕ್ ಬೇಕಂತ ಏನಿಲ್ಲ, ನಮಗೆ ಒಟ್ಟಾರೆ ಗ್ರಿಪ್ಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ರೆ ಮೊದಲು ನಾವು ಏನಾಗಿದ್ವಿ? ಮೊದಲು ನಾವು ಮನೆ ಕಟ್ಟುವ ಮೇಸ್ತ್ರಿಗಳು, ಆದ್ರೆ ಈಗ ಸುಳ್ಳು ಹೇಳುವ ಶಾಸ್ತ್ರಿಗಳು. ನಾವು ಮೇಸ್ತ್ರಿ ಆದ ಟೈಮ್ ಅಲ್ಲಿ ಕದ್ದು ಒಯ್ಗೆ ಮಣ್ಣು ಸಿಮೆಂಟ್ ಅಂತ ನಮ್ಮ ಮನೆಗೆ ಕೊಂಡೋಗ್ತಾ ಇದ್ದೇವೆ. ಆದ್ರೆ ಈಗ ಹೊಸ ಮನೆ, ಹೊಸ ಕಾರು, ಹೊಸ ಎಂಟಿಯಲ್ಲಿದ್ದ ಮದುವೆ ಆಗ್ಲಿಕ್ಕೆ ಸಂಕಟ ಇದ್ದ ಎಲ್ಲ ಹುಡುಗಿಯರಿಗೆ ಹೋಗಿಕೊಂಡೇ ಹೋಗುದಿವರು. ನೀವು ಹೇಗೆ ಮಂತ್ರವಾದಿ ಹೇಗೆ ಅದಾದದ್ದು? ಅದೊಂದು ಸಣ್ಣ ವಿಚಾರ ಮಾರ. ನಾವು ಮೇಸ್ತ್ರಿಯಾಗಿ ದುಡಿದಿದ್ದ ಕಾಲದಲ್ಲಿ ನಮ್ಮೊಟ್ಟಿಗೆ ಹೆಲ್ಪರ್ ಆಗಿ ಒಬ್ಬ ಹನುಮಂತ ಅಂತ ದುಡಿತಿದ್ದ, ಗೊತ್ತುಂಟಾ? ಹೌದಾ? ನೆನ್ಪು. ಅವನಿಗೆ ಮದುವೆಯಾಗಿ 5 ವರ್ಷವಾದ್ರೂ ಮಕ್ಕಳಾಗದ ಕರ್ಮಕ್ಕೆ ಅವ ಎಲ್ಲಿಯೇ ಒಂದು ಮಂತ್ರವಾದಿ ಕಡೆ ಹೋಗಿ ಕೇಳಿದಂತೆ, ನನಗೆ ಮಕ್ಕಳಾಗಿಲ್ಲ, ಕಾರಣ ಏನು ಅಂತ. ಅದಕ್ಕೆ ಆ ಮಂತ್ರವಾದಿ ಹೇಳಿದ್ರಂತೆ, ನಿಂಗೆ ಗುರುಬಲ ಕಮ್ಮಿಂಟು ಅಂತ. ಆ ವಿಷಯವನ್ನು ಬಂದು ನೇರ ನನ್ನಲ್ಲಿ ಹೇಳಿದ. ನಾನು ಕೂಡ ಅವನನ್ನು ಮೇಲೆಯಿಂದ ಕೆಳಗೆವರೆಗೆ ನೋಡಿ, ನಿನಗೆ ಗುರುಬಲ ಕಮ್ಮುಂಟು, ನೀನು ಬೇರೆ ರಾಜ್ಯಕ್ಕೆ ಹೋದು ಒಂದು 3-4 ತಿಂಗಳಲ್ಲಿ ಇದ್ದು ಬಾ ಅಂತ ಅವನನ್ನು ಆಚೆ ಕಳಿಸಿದ್ರು. ನನ್ನ ಸೊಂಟದಲ್ಲಿ ಸ್ವಲ್ಪ ಬಲ ಜಾಸ್ತಿ ಇತ್ತು, ನಾನು ಸೀದಾ ಅವನ ಮನೆಗೆ ಹೋಗಿದ್ದು. ಹಲೋ, ಹೇಳಿ. ಅಂತ ಇಲ್ಲೇ ಇದ್ದೇನೆ, ಅವ್ರು ಸಹ ಇದ್ದಾರೆ. ಓಕೆ, ನನಗೆ ಮತ್ತೆ ಕಾಲ್. ನಮಸ್ಕಾರ ರೀ, ಯಾವ್ದರ್ಕೊಂಡ್ಬಿಟ್ರ? ಅಯ್ಯೋ ದೇವ, ನಿನ್ನ ಈ ಅವಸ್ಥೆಯಲ್ಲಿ ನನಗೆ ಯಾವ ಕಡೆ ಎಲ್ಲ ನೀರು ಇಲ್ದು ಹೋಗಿದೆ ಅಂತ ನನ್ಗೆ ಅಂದಾಜಾಗ್ತಾ ಇಲ್ಲ ಮಾರ. ಇದು ನಂದೊಂದು ಸಮಸ್ಯೆ ಇತ್ತು. ಸಮೋಸ ಇದ್ರೆ ಸಾಸ್ ಹಾಕಿ ತಿನ್ನು. ಸಮೋಸ ಅಲ್ಲ, ಸಮಸ್ಯೆ. ಸಮಸ್ಯೆ ಬಂದಿದೆ ನಾಳೆ. ಇದೆಂತದ್ರಿ? ಅದು ಪೌಡರ್. ಪೌಡರ್ ಅಲ್ಲ, ಪೌಡರ್ ಹಾಕಲಿಕ್ಕೆ ನಾವೇನು ಬ್ಯೂಟಿ ಪಾರ್ಲರ್ ಇಟ್ಟಿದೆ. ಪೌಡರ್ ಅಲ್ಲ, ಅದು ಭಸ್ಮ ಪ್ರಯೋಗ. ಸರಿ, ನಿನ್ನ ಸಮಸ್ಯೆ ಅಲ್ಲ, ನಿನ್ನ ಸಮಸ್ಯೆ ಎಲ್ಲ ನಾವು ಪರಿಹಾರ ಮಾಡಿಕೊಡ್ತೇವೆ. ನಾವು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಸಾಕು. ಆಯ್ತು ಸರ್. ಸತ್ಯ ಹೇಳ್ಬೇಕು. ನಿನ್ಗೊಂದು ಲವ್ ಉಂಟಲ್ಲ? ಹೌದಲ್ವಾ? ಹೌದಂತಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು ಅವನಿಗೆ ಲವ್ ಉಂಟಂತ? ಲವ್ ಇಲ್ಲದ ಯುವಕರಿದ್ದಾರ, ಖಾಲಿ ಅಂದಾಜಿಗೆ ಕಲ್ಲು ಬಿಸಾಡು. ಲವ್ವರ್ ಅಲ್ಲ? ಲವ್ವರ್ ಹೆಸರೇನು? ಲವ್ವರ್ ಹೆಸರು ನಾಚಿಕೆ. ಶಾಂತಿ. ಶಾಂತಿ ಹೇಳಲು ಈ ನಮ್ಗೆ ನುಲಿದವ ಇವ. ಶಾಂತಿ ಕ್ರಮೇಣ ವಾಂತಿ ಮಾಡಿದ್ರೆ ಏನ್ ಮಾಡ್ತಾರೆ? ಶಾಂತಿ ಅಲ್ಲ. ಯಾಕೆ ಬದಗಿರಿ? ಹಲೋ, ಎಕ್ಸ್ಕ್ಯೂಸ್ ಮೀ ಕಸ್ಟಮರ್, ಹೇಳಿ. ನಿಮ್ಮ ಲವ್ವರ್ಗೆ ತಂಗಿ ಇದ್ದಾಳ? ಇದ್ದಾಳೆ. ಯಾಕೆ? ಅಲ್ಲ, ನಾನು ಫ್ರೀ ಇದ್ದೆ, ಅದಕ್ಕೆ ಕೇಳಿದ್ದು. ಮುಚ್ಚುಡಿ ನೋಡವನ. ಆಯ್ತಾ, ಒರ್ಸ್ಕೋ. ಎಂತ ಮರ, ಒರಿಜಿನಲ್ ಹುಗಿಲಿದ? ಏನು ಅಲ್ಲಿ ಉಜ್ಜಿದಿಲ್ವಾ? ದಿನ ಅಲ್ಲಿ ಉಜ್ಜಿದ್ರೆ ಅಲ್ಲೂ ಸವೇದಿಲ್ವಾ? ದಿನ ಉಜ್ಜಬಾರ್ದು, ವಾರಕ್ಕೊಮ್ಮೆ ಉಜ್ಜಿಬೇಕು. ಆಯ್ತಾ? ಶಾಂತಿ ಅಲ್ಲ? ಹೌದೌದು. ನಿನ್ನ ಸಮಸ್ಯೆ ನಮ್ಮ ಹತ್ರ ಹೇಳುದು ಬೇಡ. ನೋಡು, ನಮ್ಮ ಕಾರ್ನಿಗೆ ಅದು ಸ್ಲೇಟ್ ಉಂಟು, ಇದ್ರಲ್ಲಿ ಹೇಳು. ಯಪ್ಪ, ಒಂದು ತಂದೆ ಸತ್ತ ಎಕ್ಸ್ಪ್ರೆಷನ್. ಅಯ್ಯೋ ವಿಧಿಯೇ, ಸಂಡೆ ನೋಡಿದ ಹುಡುಗಿಯನ್ನು ಮುಂದೆ ಹೋಗಿ ಪ್ರಪೋಸ್ ಮಾಡುವಾಗ ನನ್ನ ಕಾಲಿ ಮಂಡೆ ಎಂದು ಚಂಡೆ ಬಡಿದ ಹಾಗೆ ಬಡಿದು ಬಿಟ್ಟಲಲ್ಲ. ಅಯ್ಯೋ ಅಯ್ಯೋ, ನೀನು ಸಮಸ್ಯೆ ಪರಿಹಾರಗಂತ ಬಂದವ, ನಾನು ಸ್ಲೇಟ್ ಅಲ್ಲಿ ಹೇಳಂತ ಹೇಳಿದ್ದು. ನನ್ನ ಸ್ಲೇಟ್ ಅನ್ನು ಮುಟ್ಲಿಕ್ಕೆ ಹೇಳಿದೆ. ಸ್ಲೇಟ್ ಹಸುದ್ದಾಗಿದೆ, ಹಸುದ್ದಾಗಿದೆ. ಏನ್ ಮಾಡುದು? ಸಿಮೆಂಟ್ ಕೊಡು. ಸಿಮೆಂಟ್ ಅಲ್ಲ, ಭಸ್ಮ ಕೊಡು ಅಂತ ಹೇಳಿ. ಸರಿ, ಅದು ಏನಾದ್ರೂ ಮಿಸ್ಟೇಕ್ ಆಯ್ತು ಸ್ವಲ್ಪ. ನನ್ನ ಸ್ಲೇಟ್ ಮುಟ್ಟಿದ್ರು ನಾನು ಏನು ಹೇಳುದಿಲ್ಲ, ಆದ್ರೆ ಮೈ ಮುಟ್ಟಬಾರ್ದು. ಯಾಕೆ? ಆಯ್ತಾ? ಅದೆಲ್ಲ ಬಿಡುವ.
ನಿನ್ನ ಹುಡುಗಿ ಹೆಸರು ಶಾಂತಿ ಅಲ್ಲ? ಹೌದು. ಅವಳ ಮನೆ ಟ್ಯಾರಸ್ ಇದು, ಅದು ನೋಡಿದೆ. ಟ್ಯಾರಸ್ ಇದು, ಅದು ನೋಡಿದೆ. ನಾನು ಹಂಚಿದಂತ ಹೇಳ್ತಿದ್ದೆ. ಅದು ಟ್ಯಾರಸ್. ಟ್ಯಾರಸ್ ಇಲ್ಲ. ಅವಳ ಮನೆಗೆ ಹೋಗಿದ್ಯಾ ನೀನು? ಇಲ್ಲಪ್ಪ. ಹೋಗಿದ್ಯಾಗೆ? ಕಾಂತದಲ್ಲಿದ್ರಲ್ಲಿ? ಇಲ್ಲ. ಅರೆ ಕಾಂತದಲ್ಲಿದ್ರಲ್ಲಿ? ಇಲ್ಲಪ್ಪ. ಕಾಣ್ಲಿಕ್ಕೆ ಅದು ಸ್ಲೇಟ್ ಹೈವೇ ದಾರಿ ಅಲ್ಲ. ಹೋಗ್ಲಿಲ್ಲ? ಇಲ್ಲ. ಒಮ್ಮೆ ಕೂಡ ಹೋಗ್ಲಿ? ಇಲ್ಲ. 2 ಸಲ ಇಲ್ಲ. ಹೋಗ್ಲಿಲ್ಲ? ಇಲ್ಲ. ಸರಿ. ಒಂದು ಸಲ ಹೋಗದಿದ್ರೆ 2 ಸಲ ಎಲ್ಲಿಂದ ಹೋಗುದು ಮಾರ? ಈ ನಿಮ್ಮ ಮಾತುಗಳಿಂದ ನಮಗೆ ನಿಮ್ಮ ಮೇಲೆ ಭರವಸೆ ಬರುದಿಲ್ಲ. ನಂಬಿಕೆ ಇಲ್ಲಲ್ಲ? ಹೌದು. ನಿಂಗೆ ನಂಬಿಕೆ ಬರುವಾಗ ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗುದಿಲ್ಲ. ಇಲ್ಲಿ ಈಗ ನನ್ನ ಶಿಷ್ಯರ ಮೈ ಮೇಲೆ ಒಂದು ಹೆಣ್ಣು ಪ್ರೇತವನ್ನು ತಂದು ಅವಳ ಹತ್ರ 2 ಮಾತಾಡಿಸಿ ಕಳಿಸ್ತೇನೆ. ಸಾಧ್ಯ? ಯಾರ ಹೆಣ್ಣು ಪ್ರೇತ ಆಗುದಿಲ್ಲ. ಶಿಷ್ಯ, ಅದೇ ಲಾಸ್ಟ್ ಟೈಮ್ ಮಾಡಿ. ಗೊತ್ತಾಯ್ತು. ಹೆಣ್ಣು ಪ್ರೇತವೇ, ಎಲ್ಲಾದ್ರೂ ಇಲ್ಲಿ ಕೂತಿದ್ದೆ ದಯವಿಟ್ಟು ನನ್ನ ಕರೆಗೆ ಹೂ ಕೊಟ್ಟು ನನ್ನ ಶಿಷ್ಯನ ಮೈ ಮೇಲೆ ಬಂದು 2 ಮಾತುಗಳನ್ನು ಆಡಿ ಓಡ್ಬೇಕು. ಓಕೆ? ಬರ್ಲಿ. ಇನ್ನು 1 ಲೈನ್ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಡ್ತೇನೆ, 2 ಹೋಗಿ 3 ಆಗ್ತಿತ್ತು. ನಂಬಿಕೆ ಬಂತ? ಬಂತು. ಸ್ವಲ್ಪ ನಂದು ಪ್ರೇತ ಬಂದಾಗಿದೆ. ಯಾವುದು? ನಂದು. ನಿಂದಾದ್ರೆ ಕೊಂಡೋಗು. ಈಗ ಸ್ವಲ್ಪ ನಂಬಿಕೆ ಬಂದಿದಂತೆ. ಸಂಪೂರ್ಣ ನಂಬಿಕೆ ಬರಳು. ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ನಿರಂಜನ್, ಅವನಿಗೊಂದು ಕಿಸ್ ಕೊಡ್ಬೋದಾ? ಅವರಿಗೆ ಆಗುದಿಲ್ಲ. ಈ ಕಡೆ ಶೀತಲ್ ಕೂತ್ಕೊಂಡಿದ್ದಾರೆ, ಅವರಿಗೆ ಕೊಡ್ತೀನಿ. ಅದು ಎಣ್ಣೆ ಹೆಂಗಸು ಇರ್ಲಿ, ಅವರು ಕೂಡ ಹೆಣ್ಣು, ನಾನು ಕೂಡ ಹೆಣ್ಣು. ನಮಗೆ ಬಂತಪ್ಪ. ಬಂತಲ್ಲ? ವಾಪಸ್ ಕಳಿಸಿ ಪಾಪ, ಕಳಿಸಿ. ಶಿಷ್ಯ ನಂಬಿಕೆ ಬಂತಲ್ಲ? ಸಂಪೂರ್ಣ ನಂಬಿಕೆ ಬಂತಂತೆ. ಹೋಗು, 1 ಬಟ್ಟೆ ಸಿಮೆಂಟ್ ಮಿಕ್ಸ್ ಮಾಡು. ಸಿಮೆಂಟ್ ಅಲ್ಲ, ಭಸ್ಮ ಮಿಕ್ಸ್ ಮಾಡು. ಹೌದಾ? ಕೊಡು, ಬೇಕು. ನಾನು ಅವನಿಗೆ ಎಷ್ಟು ಸಲ ಹೇಳಿದ್ದೇನೆ, ಭಸ್ಮದು ಎಲ್ಲ ಬ್ಯಾಗ್ ಅನ್ನು ಓಪನ್ ಮಾಡಿ ಇಡಬೇಡ, ಈ ಚಳಿಗೆಲ್ಲ ಗಟ್ಟಿ ಆಗ್ತದೆ ಅಂತ. ಈಗ ಗಟ್ಟಿ ಆಗಿದೆ ನೋಡು. ಎಲ್ಲಿಗೆ ಕೈ ಹಾಕಿದ್ರು ನೋಡ್ಲಿಕ್ಕಿಲ್ವಾ? ಹೇಳ್ಲಿಕ್ಕೇನ ದಾಟಿ ನಿಂಗೆ? ಮತ್ತೆ ನಾನು ಭಸ್ಮದ ಚೀಲ ಅಂತ ಇವನ ಬ್ಯಾಕ್ ಡೋರಿಗೆ ಕೈ ಹಾಕಿದ್ದು. ನಾನು ನಿಂಗೆ ತೆಂಗಿನಕಾಯಿ ಕೊಡ್ತೇನೆ. ತೆಂಗಿನಕಾಯಿ ಕೊಟ್ಟ ನಂತರ ಈ ತೆಂಗಿನಕಾಯಿಯನ್ನು ತಗೊಂಡ ನಂತರ ಹಿಂತಿರುಗಿ ನೋಡತಕ್ಕದ್ದು. ಕೂರ್ದು ನೋಡು. ಆಮೇಲೆ ಇಲ್ಲಿ 3 ದಾರಿ ಎಲ್ಲಿ ಸೇರ್ತದೆ ಅಲ್ಲಿ ಹೊಡಿಬೇಕಿದ್ದಾನೆ. ಎಲ್ಲಿ 3 ದಾರಿ ಸೇರುವಲ್ಲಿ ಹೊಡಿಬೇಕು. ಸರಿ, ಆಯ್ತು. ಈಗ ಮಂತ್ರಗಾತಿಗೆ ಇದು ಸಂಕ ಯಾರು ಊದಿದ್ದು? ಎಂತ ಸಂಕ ಯಾರು ಊದಿದ್ದು? ಸಂಕ ಅಲ್ಲ ಅದು, ಮತ್ತೆ ದುಷ್ಟ ಶಕ್ತಿ ಹೊರಗೆ ಹೋಗಿದ್ದು. ಆಯ್ತು, ಬರ್ತೀನಿ. ಹೋಗು. ನಿಲ್ಲು, ಹಿಂದೆ ನೋಡ್ಬೇಡ. ತೆಂಗಿನಕಾಯಿ 20 ರೂಪಾಯಿ ಅವನ ತಂದೆ ಕೊಡ್ತಾರೆ. ಓ, ಆ ತೆಂಗಿನಕಾಯಿ 20 ರೂಪಾಯಿ ಕೊಡ. ಅಣ್ಣ ಹಿಂದೆ ತಿರ್ಗಿಲಿಲ್ಲ ಅಣ್ಣ. ಆಯ್ತು, ಹಣ ಎಲ್ಲಿಂಟು? ಓ, ಇಲ್ಲಿ. ಇದು ದೊಡ್ಡ ಡಿಕ್ಕಿ. ಮೆಲ್ಲ ಕೈ ಸಪ್ರಾಗು. ಅಣ್ಣ, ತೆಂಗಿನಕಾಯಿ 20 ರೂಪಾಯಿ. ಆಯ್ತಣ್ಣ, ಆಯ್ತು. ತೆಗೆದಿರಲ್ಲ? ಅದು ಕೂತು ತಿನ್ನರಿ. ಈಗ 20 ರೂಪಾಯಿ. ಹೋಗ್. ಆಯ್ತು ಸ್ವಾಮಿ, ಬರ್ತೇನೆ ಅಣ್ಣ. ಆಯ್ತು, ಇನ್ನು ಬರ್ಬೇಡ. ಆಯ್ತು. ಎಷ್ಟು ಸಿಕ್ಕಿತು? 2200 ರೂಪಾಯಿ ಉಂಟು. ಸರಿ, ನಾಳೆ ನಮಗೆ ಎಂತ ಪದಾರ್ಥ ಮಾಡ್ಬೇಕು? ನಾಳೆ ನಾವು ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ. ಈಗ ಇಲ್ಲಿ ಕೇಳಿ. ಯಾರದು? ನಾನಲ್ಲ. ಇವ ವಾಪಸ್ ಬಂದ. ಏನ್ ಸರ್ ವಾಪಸ್ ಬಂದಿದ್ದು? ಕರೆದುಕೊಂಡು ಹೋಗ್ಲಿಕ್ಕೆ. ಎಲ್ಲಿಗೆ? ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ಗೆ? ರೈಲ್ವೆ ಸ್ಟೇಷನ್ಗೆ ಅಲ್ಲ, ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್
ಹಾ ನೀವು ಯಾರು? ನಾನು ಯಾರಂತ ತಿಳ್ಕೊಂಡ್ರಿ? CBI ಆಫೀಸರ್ ಜಗದೀಶ್. ಬಡವರ ಕಷ್ಟ ಪರಿಹಾರಕ್ಕಾಗಿ ನಿಮ್ಮ ಹತ್ರ ಬಂದ್ರೆ ಅವರಿಗೆ ಆ ದೋಷವಿದೆ ಈ ದೋಷವಿದೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಆದಷ್ಟು ಕಷ್ಟ ಕೊಡ್ತೀರಾ. ಕಷ್ಟ ಕೊಟ್ಟು ಅವರಲ್ಲಿದ್ದ ಹಣವೆಲ್ಲ ಕಿಸಿದ್ದೀರಾ ನೀವು. ಅಷ್ಟೇ ಯಾಕೆ, ನಿಧಿ ಎಂಬ ಶೋಧಕ್ಕೋಸ್ಕರ ಏನು ಅರಿಯದ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಲಿ ತೆಗೆದುಕೊಳ್ತೀರಾ. ಇಲ್ಲ, ನಮ್ದು ಅಷ್ಟಷ್ಟು ದೊಡ್ಡ ಕೇಸ್ ಇಲ್ಲ, ನಮ್ದು 200 ರೂಪಾಯಿ ಅಷ್ಟೇ. ನಿಮ್ಮಿಂತವರಿಂದಾಗಿ ಎಷ್ಟೋ ಒಳ್ಳೆ ಮಂತ್ರವಾದಿಗಳ ಹೆಸರು ಹಾಳು. ಇಲ್ಲ ಸರ್. ಅದಕ್ಕೆ ಈ ವಾಮಾಚಾರ ಮಾಟ ಮಂತ್ರ ಬಲಿ ಇದನ್ನೆಲ್ಲ ನಿಲ್ಲಿಸ್ಬೇಕಾಗಿ. ಓಕೆ ನೀವೇನೋ ಈಗ ಹೇಳ್ತಿದ್ರಿ. ಎಂತ ನಾನು ತುಂಬಾ ಹೇಳಿದ್ದೇನೆ, ಮರ್ತು ಹೋಯ್ತು ನಂಗೆ. ಅಲ್ಲಲ್ಲ, ಈ ತೆಂಗಿನಕಾಯಿ ಬಗ್ಗೆ ಏನೋ ಡೈಲಾಗ್ ಹೇಳ್ತಿದ್ರಿ. ತೆಂಗಿನಕಾಯಿ ಕೊಟ್ಟೆ ಅಲ್ಲ, ಆ ನಂತರ 3 ದಾರಿ ಸೇರುವಲ್ಲಿ ಹೊಡಿಬೇಕಂತ. 3 ದಾರಿ ಸೇರುವಲ್ಲಿ ಅಲ್ಲ, ಮತ್ತೆ ಪಾಪದವರನ್ನು ಏಮಾರಿಸಿ ಹಣ ಮಾಡ್ತಿರಲ್ಲ, ನಿಮ್ಮಂತವರ ತಲೆಗೆ ಹೊಡೆಯಬೇಕು. ಜೈ ಅಲಕ್ ಬಾಬಾ ಅಸ್ತ್ರ ಶಸ್ತ್ರ ವಸ್ತ್ರ ಓಂ. ನನಗೆ ವಾಪಸ್ ನಿರಂಜನ್. ಎಸ್, ಈಗ ನಿಮ್ಮ ಈ ಒಂದು ಮಂತ್ರವಾದಿ ಆಟ ನಮ್ಮ ಜಡ್ಜಸ್ಗೆ ಇಷ್ಟ ಆಗಿದೆಯಾ ಇಲ್ವಾ ಕೇಳೋಣ. ಎಸ್ ನಾರಾಯಣ್ ಬಾಬಾ ಹೇಳಿ. ರಂಜನ್, ಪ್ರವೀಣ್, ತುಂಬಾ ಅದ್ಭುತ ನಿಮ್ಮಿಬ್ಬರು ಕಾಂಬಿನೇಷನ್. ಈ ಮಂತ್ರವಾದಿ ಅನ್ನೋ ಒಂದು ಸ್ಕಿಟ್ ನ ಇಟ್ಕೊಂಡು ಬಹಳ ಅದ್ಭುತವಾದ ಸಂದೇಶನ ಕೂಡ ಕೊಟ್ರಿ ನೀವು. ಆಮೇಲೆ ಜಗದೀಶ್, ನಿಮ್ಗೆ ಸಣ್ಣ ಪಾತ್ರ ಕೊಟ್ಟರು ಅದ್ರಲ್ಲಿ ನೀವು ಕಾಣಿಸ್ಕೋತೀರಾ. ಸುಮ್ಮನೆ ಬಂದು ನಿಂತೋಗು ಅಂತ ಹೇಳೋದು ಅದ್ರಲ್ಲಿ ನೀವು ಕಾಣಿಸ್ಕೋತೀರಾ. ಬಟ್ ನಿಮ್ಮ ಎಂಟ್ರಿ, ಎಕ್ಸಿಟು ಮತ್ತೆ ಎಂಟ್ರಿ ಬಂದು ನಿಂತ್ಕೊಂಡು ಆ ಜಾಗ ನೀವು ತುಂಬ ಚೆನ್ನಾಗಿ ಆಕ್ರಮಿಸ್ಕೊಂಡ್ರಿ. ಕರೆಕ್ಟಾಗಿ ಅವ್ರಿಗೆ ಸಿಂಕ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ನಿಮ್ಮ 3 ಜನದ ಕೋಆರ್ಡಿನೇಷನ್. ಆ ಡ್ಯಾನ್ಸ್ ಇನ್ನೊಂದ್ಸಲ ನಮಗೋಸ್ಕರ. ಓಕೆ, ಬರ್ಲಿ. लड़की तू है बड़ी गुम्मत